ನಾವು ಎಲೆಕ್ಷನ್ ಕೊಟ್ಟಂತ ಹಣವನ್ನ ಇದಕ್ಕಾಗಿ ಉಪಯೋಗ ಮಾಡಿದ್ರೆ ನಾವು ಎಲೆಕ್ಷನ್ ಕೊಟ್ಟಂತ ಹಣವನ್ನ ಇದಕ್ಕಾಗಿ ಉಪಯೋಗ ಮಾಡಿದ್ರೆ ದೇವಸ್ಥಾನಗಳಿಗೆ ಇನ್ನೂ ಒಂದು ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಈ ರೀತಿ ಮಾಡಿದರೆ ಅದರಲ್ಲೂ ಕೂಡ ರಾಜಣ್ಣವರು ಈ ಒಂದು ಗ್ರಾಮದಲ್ಲಿ ಅವ್ರ ಶೇಖರ್ ಅವರ ತಮ್ಮ ಅಣ್ಣ ತಮ್ಮಂದರು ನಮ್ಮ ಬೈರಾರೆಡ್ಡಿಯವರು ಇವರೆಲ್ಲ ಸೇರ್ಕೊಂಡು ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಯುವ ಸ್ನೇಹಿತ ರಾಜೇಶ್ ಆ ಹುಡುಗರಿಗೆ ನಾನು ಎಲ್ಲ ಒಂದ್ ಕಡೆ ಪಾಪ ಕೆಲಸ ಕೊಡಿಸಿದಕ್ಕೆ ಇವತ್ತು ಕೂಡ ಅವ್ರು ನೆನ್ಕೊಂತಾರೆ. ಈ ರೀತಿ ಬಂದಿರ್ತಾರೆ ಎಲ್ಲ ರಘು ಎಲ್ಲ ನಮ್ಮ ಗೊಲ್ಲಾರಳ್ಳಿ ರಘು ಅವರು ಆಮೇಲೆ ಜಯಚಂದ್ರ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ಬಂದಿದ್ದಾರೆ. ನೀವು ಏನು ಈಗ ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಬಂದಿದ್ದೀರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಮತ್ತು ಎಲ್ಲ ಮುಖಂಡರು ಸೇರಿ ಇಲ್ಲಿ ಹಾಲುಗಳ ಕ್ಯಾನಿನ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಬಹುಶಃ ರಾಜಣ್ಣವರು ಇಲ್ಲಿ ಅಧ್ಯಕ್ಷರಾದ್ಮೇಲೆ ಹೆಚ್ಚಿನ ಒಂದು ಶ್ರಮ ವಹಿಸಿ ಈ ಹಾಲು ಉತ್ಪಾದಕ ಸಹಕಾರ ಸಂಘವನ್ನ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಅಂತೇಳಿ ಇವತ್ತು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಹಾಲು ಕ್ಯಾನ್ಗಳ ವಿತರಣೆಯನ್ನ ಹಮ್ಮಿಕೊಂಡಿರೋದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗದಲ್ಲಿ ಈ ಒಂದು ಅಣಕೂರು ಗ್ರಾಮದಲ್ಲಿ ಇರ್ತಕ್ಕಂಥ ಹಲವು ಮುಖಂಡರು ಏನು ಡಾಕ್ಟರ್ ಸುಧಾಕರ್ ಕಡೆಯಿಂದ ಅವರಿಗೆ ಅಣಕೂರು ಗ್ರಾಮಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸ್ಕೊಂಡಿದ್ದಂಥವು ಮತ್ತು ಅವರು ವೈಯಕ್ತಿಕವಾಗಿ ಕೂಡ ಅವರು ಹೆಚ್ಚಿನ ಕೆಲಸವನ್ನು ಮಾಡಿಸ್ಕೊಂಡಿದ್ದಂಥವರು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಮೊನ್ನೆ ತಾನೇ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಸೇರಿ ಅವರಿಗೆ ಕೊಟ್ಟರು. ಆದರೆ ಎಲ್ಲೋ ಒಂದು ಕಡೆ ಅವರು ಇನ್ನೊಂದು ಬಣಕ್ಕೆ ಅವರ ಒಂದು ನಿಷ್ಠೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಅದೇನು ಅಂತ ಅರ್ಥ ಆಗಿಲ್ಲ. ಡಾಕ್ಟರ್ ಸುಧಾಕರ್ ಕಡೆಯಿಂದ ಏನು ಕೆಡಕಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ. ಬಹುಶಃ ಅವರು ಚೇರ್ಮನ್ ಆಗೋವರೆಗೂ ಬಹಳ ಇವ್ರ ಬಗ್ಗೆ ಅಭಿಮಾನ ಅಪಾರವಾದಂತ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಇವತ್ತು ಬೇರೆ ಕಡೆ ಅವರ ಒಂದು ನಿಶ್ಚಯನ್ನ ಕೊಟ್ಟಿದ್ದಾರೆ. ಅಂದ್ರೆ ತಾವೇ ಯೋಚನೆ ಮಾಡಬೇಕು. ಅಭಿವೃದ್ಧಿ ಒಂದು ಕಡೆ ಈ ಗ್ರಾಮದ ಅಭಿವೃದ್ಧಿನ ಮಾಡಿದಂತ ಡಾಕ್ಟರ್ ಸುಧಾಕರ್ ಅವರಿಗೆ ಯಾಕೆ ನೀವು ಅವರ ಒಂದು ಸಂಘವನ್ನು ಬಿಟ್ರಿ ಅನ್ನೋ ಒಂದು ಪ್ರಶ್ನೆ ಇವತ್ತು ನಿಮ್ಮ ಊರಲ್ಲಿ ನೀವೇ ಒಂದು ಹಾಕಬೇಕಾಗ್ತದೆ. ಇರ್ಲಿ, ಅದೇನೇ ಇರ್ಲಿ, ಇವತ್ತು ಈ ಗ್ರಾಮದಲ್ಲಿ ತೋರಿಸಿದಂತ ನಿಷ್ಠೆ ಯಾವ ರೀತಿ ಇತ್ತು ಅಂದ್ರೆ ಏನು ಹೊಸದಾಗಿ ಇನ್ನು ಡಾಕ್ಟರ್ ಸುಧಾಕರ್ ಅವರು ಹೊಸದಾಗಿ ಅನುಕೂಲ ಬಂದಿದ್ದಾರೇನೋ ಅನ್ನೋ ಒಂದು ಸಂಭ್ರಮದ ವಾತಾವರಣ ಇವತ್ತು ನಿಮ್ಮಲ್ಲಿ ಮನೆ ಮಾಡಿದೆ. ಅದು ಇವತ್ತು ನಿಮ್ಮ ಗ್ರಾಮಕ್ಕೆ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ನೀವಿಟ್ಕೊಂಡಿರತಕ್ಕಂಥ ನಿಷ್ಠೆಯನ್ನ ತೋರಿಸ್ತದೆ. ಅಂದ್ರೆ